ಒಂದೇ ಕೇಸ್ನಲ್ಲಿ ಪದೇ ಪದೇ ತಪ್ಪು ಎಸಗಿದ್ದಾರೆ. ಕೇಸ್ನ ಒಂದೊಂದು ತಪ್ಪು ಅಕ್ರಮಕ್ಕೆ ಸಾಕ್ಷಿಯಾಗಿದೆ. ಎಲೆ ಅಕ್ರಮ ನಡೀತಾ ಇದೆ ಎನ್ನುವಂತಹ ಅನುಮಾನ ಮೂಡುತ್ತೆ. ದೂರುದಾರ ಪರ ವಕೀಲ ಕೆಜೆ ರಾಘವನ್ ವಾದವನ್ನ ಮಾಡಿದ್ದಾರೆ. ಹಗರಣ ನಡೆದಿದ್ದಲ್ಲಿ ಮಾಡಿದ್ಯಾರು ಎಲ್ಲವೂ ಕೂಡ ಗೊತ್ತಾಗಬೇಕು ಅಂದಿದ್ದಾರೆ. ಇನ್ನು 1998ರ ಇಸವಿಯಲ್ಲೇ ಎಲ್ಲವೂ ಕೂಡ ನಡೆದು ಹೋಗಿದೆ. ಮೊದಲಿದ್ದ ಜಮೀನಿನ ಬೆಲೆ 3 ಲಕ್ಷ ರೂಪಾಯಿ ಅಷ್ಟೇ. ಆದ್ರೆ 3 ಲಕ್ಷ ಬೆಲೆಯ ಜಮೀನಿಗೆ 14 ಸೈಟ್ ಹೇಗೆ ಕೊಟ್ಟರು ಅಂತ ಪ್ರಶ್ನೆ ಮಾಡಿದ್ದಾರೆ. 14 ಸೈಟ್ ಹಂಚಿಕೆ ಆಗಿದ್ದು ಹೇಗೆ ಅಂತ ಕೆಜೆ ರಾಘವನ್ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಹಗರಣ ಸದ್ದು ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದೆ. ಏನೋ ದೂರುದಾರ ಪರ ವಕೀಲ ಕೆಜೆ ರಾಘವನ್ ವಾದವನ್ನ ಮಾಡಿದ್ದಾರೆ. ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಒಂದೇ ಕೇಸ್ನಲ್ಲಿ ಪದೇ ಪದೇ ತಪ್ಪು ಎಸಗಿದ್ದಾರೆ. ಕೇಸ್ನ ಒಂದೊಂದು ತಪ್ಪು ಕೂಡ ಅಕ್ರಮಕ್ಕೆ ಈಗ ಸಾಕ್ಷಿಯಾಗಿಬಿಟ್ಟಿದೆ. ಈಗ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಅನುಮಾನ ಸಹಜವಾಗಿಯೇ ಮೂಡುತ್ತೆ. ಈ ರೀತಿಯಾಗಿ ದೂರುದಾರ ಪರ ವಕೀಲ ಕೆಜೆ ರಾಘವನ್ ವಾದವನ್ನ ಮಾಡಿದ್ದಾರೆ. ಹಗರಣ ನಡೆದಿದ್ದು ಎಲ್ಲಿ, ಮಾಡಿದ್ದು ಯಾರು ಎಲ್ಲವೂ ಕೂಡ ಗೊತ್ತಾಗಬೇಕು. ಹಿಂದೆ ಪುಟಗಳನ್ನ ತೆರಿತಾ ಹೋದ್ರೆ 1998ರ ಇಸವಿಯಲ್ಲೇ ಎಲ್ಲವೂ ಕೂಡ ನಡೆದು ಹೋಗಿದೆ. ಮೊದಲಿದ್ದ ಜಮೀನಿನ ಬೆಲೆ 3 ಲಕ್ಷ ರೂಪಾಯಿ ಅಷ್ಟೇ. ಏನೋ 3 ಲಕ್ಷ ಬೆಲೆಯ ಜಮೀನಿಗೆ 14 ಸೈಟ್ ಹೇಗೆ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. 14 ಸೈಟ್ ಹಂಚಿಕೆ ಆಗಿದ್ದಾದ್ರೂ ಹೇಗೆ ನಡೀತು ಇವೆಲ್ಲವನ್ನ ನೋಡ್ತಾ ಇದ್ರೆ ಈಗ ಅನುಮಾನಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಕೆಜೆ ರಾಘವನ್ ವಾದವನ್ನ ಮಾಡಿದ್ದಾರೆ. ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೂಡ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ.